ಹಲೋ ಎಲ್ರಿಗೂ ನಮಸ್ಕಾರ. ಇಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಇದೆ. ಸೊ ನಿನ್ನೆ ನ್ಯೂಜಿಲ್ಯಾಂಡ್ ತಂಡ ಅತ್ಯುತ್ತಮವಾಗಿ ಆಡಿ ಫೈನಲನ್ನು ಪ್ರವೇಶ ಮಾಡಿದ್ದಾರೆ. ಸೊ ಇವತ್ತು ಇನ್ನೊಂದು ತಂಡ ಜಾಯ್ನ್ ಆಗ್ತಾರೆ ಫೈನಲನ್ನು ಆಡೋದಕ್ಕೆ. ಸೊ ಇವತ್ತಿನ ಪಂದ್ಯದ ಕುರಿತಾದ ಪ್ರಿವ್ಯೂ ಹಾಗೆಯೇ ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಮಾಡ್ಬೋದು ಎಲ್ಲನೂ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ವಾಂಖೇಡೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತಂಡ ಸೆಣಸಾಡಲಿದ್ದಾರೆ. ಸೊ ವಾಂಖೇಡೆ ಸ್ಟೇಡಿಯಂ ಅಂದರೆ ಭಾರತಕ್ಕೆ ಒಂದು ರೀತಿ ಲಕ್ಕಿ ಸ್ಟೇಡಿಯಂ ಇದ್ದ ಹಾಗೆಯೇ. ಸೊ ಹಾಗಾಗಿ ಜಾಸ್ತಿ ಖುಷಿಯಾಗಿರಬೇಕು ಇಂಡಿಯಾ ಫ್ಯಾನ್ಸು. ಸೊ ಯಾಕಂದರೆ ಒಂಥರ ಲಕ್ಕಿ ವೆನ್ಯೂ ಅಂತಲೇ ಹೇಳ್ಬೋದು ವಾಂಖೇಡೆ ಸ್ಟೇಡಿಯಮನ್ನು. ಸೊ ಹಾಗಾಗಿ ಸ್ವಲ್ಪ ಇದರಲ್ಲಿ ಅಡ್ವಾಂಟೇಜ್ ಅಂತ ನೋಡಿದ್ರೆ ಇಂಗ್ಲೆಂಡ್ ತಂಡ ಸಖತ್ತಾಗಿ ಸ್ಟ್ರಾಂಗ್ ಆಗಿದ್ದಾರೆ ಈ ಸೀಸನ್ನಲ್ಲಿ. ಗ್ರೂಪ್ ಹಂತದಲ್ಲಿ ಸ್ವಲ್ಪ ಮುಗ್ಗರಿಸಿದ್ರು ಕೂಡ ಸೂಪರ್ 8ನಲ್ಲಂತೂ ನೆಕ್ಸ್ಟ್ ಲೆವೆಲಾಗಿ ಆಡಿದ್ದಾರೆ. ಸೊ ಬಲಿಷ್ಠ ತಂಡಗಳನ್ನೆಲ್ಲ ಸೋಲಿಸಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಒಳ್ಳೆಯ ಫಾರ್ಮ್ನಲ್ಲಿದ್ದಾರೆ. ಅವ್ರ ತಂಡದಲ್ಲೂ ಕೂಡ ಇಂಡಿಯಾದಲ್ಲೂ ಕೂಡ ಇವಾಗ ಎಲ್ಲ ಫಾರ್ಮನ್ನು ಕಂಡುಕೊಳ್ತಾ ಇದ್ದಾರೆ, ಒಳ್ಳೆಯ ವಿಚಾರ. ಸೊ ಇವತ್ತಿನ ಪಂದ್ಯಕ್ಕೆ ಮೊದಲನೇದಾಗಿ ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇರ್ಬೋದು ಅಂತ ನೋಡೋಣ. ಸೊ ಯಾವುದೇ ಬದಲಾವಣೆ ಮಾಡೋದು ಡೌಟ್ ಅಂತ ಅನಿಸ್ತಾ ಇದೆ ಇವತ್ತಿನ ಪಂದ್ಯಕ್ಕೆ ಪ್ಲೇಯಿಂಗ್ 11. ಯಾಕಂದರೆ ಒಂದು ಮೊಮೆಂಟಮ್ನಲ್ಲಿದ್ದಾರೆ, 2-2 ವಿನ್ ಆಗೋ ಮುಖಾಂತರ ಅದನ್ನು ಬದಲಾಯಿಸೋದು ಡೌಟ್ ಅಂತ ಅನಿಸುತ್ತೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ. ಸೊ ಲಾಸ್ಟ್ ಮ್ಯಾಚು ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡಿರಲಿಲ್ಲ, ಆದರೆ ಇನ್ನೊಂದು ಎಂಡ್ನಲ್ಲಿ ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಲೆವೆಲಾಗಿ ಆಡಿ ಮ್ಯಾಚನ್ನು ವಿನ್ ಮಾಡಿಸ್ಕೊಟ್ಟಿದ್ರು. ಸೊ ಹಾಗಾಗಿ ಅಭಿಷೇಕ್ ಶರ್ಮಾ ಅವ್ರಿಗೆ ಇನ್ನೊಂದು ಚಾನ್ಸ್ ಕೂಡ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಚೆನ್ನಾಗಿ ಬಂದಿಲ್ಲ ಈ ವರ್ಲ್ಡ್ ಕಪ್ಪು ಅಭಿಷೇಕ್ ಶರ್ಮಾ ಅವ್ರಿಗೆ. ಸೊ ಮೇನ್ ಮ್ಯಾಚಸ್ನಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ ನೋಡೋಣ. ಇನ್ನು ಇಶಾನ್ ಕಿಶನ್ ನಂಬರ್ 3 ಆಡ್ತಿದ್ದಾರೆ. ಅದಾದ ಬಳಿಕ ಸೂರ್ಯಕುಮಾರ್ ಯಾದವ್ ಬರ್ತಾರೆ, ತಿಲಕ್ ವರ್ಮಾ, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ. ಈ ರೀತಿಯಾಗಿರೋ ಪ್ಲೇಯಿಂಗ್ 11 ಇವತ್ತಿನ ಮ್ಯಾಚಿಗೂ ಕೂಡ ಇರೋ ಚಾನ್ಸಸ್ಗಳು ಕಾಣ್ತಾ ಇದೆ. ಸೊ ಯಾವುದೇ ಬದಲಾವಣೆ ಮಾಡೋದು ಡೌಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ವರುಣ್ ಚಕ್ರವರ್ತಿ ಅವರು ಕೂಡ ಅವರ ಯೂಶ್ವಲ್ ಫಾರ್ಮ್ಗೆ ಬರಬೇಕು, ಹಾಗೆಯೇ ಬೌಲರ್ಸ್ ಕೂಡ ಅವರ ಯೂಶ್ವಲ್ ಫಾರ್ಮ್ಗೆ ಬರಬೇಕು. ಇವತ್ತು ಬ್ಯಾಟ್ಸ್ಮನ್ ಕೂಡ ಅದೇ ರೀತಿಯಾಗಿ ಆಡಬೇಕು, ಎರಡು ಡಿಪಾರ್ಟ್ಮೆಂಟ್. ಇನ್ನು ಫೀಲ್ಡಿಂಗ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಬೇಕು. ಯಾಕಂದರೆ ಜಾಸ್ತಿ ಕ್ಯಾಚಸ್ಗಳು ಡ್ರಾಪ್ ಆಗಿರೋದು ಇಂಡಿಯಾದೇ ಈ ವರ್ಲ್ಡ್ ಕಪ್ನಲ್ಲಿ. ಸೊ ಹಾಗಾಗಿ ಅದು ಇನ್ನೂ ಕೂಡ ಇಂಪ್ರೂವ್ ಆಗಬೇಕು. ಸೊ ಇನ್ನು ಇಂಗ್ಲೆಂಡ್ ತಂಡ ಕೂಡ ಅದೇ ರೀತಿಯಾಗಿ ಬಲಿಷ್ಠವಾಗಿದೆ. ಫಿಲ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್ ಓಪನಿಂಗ್ ಮಾಡಿದ್ರೆ, ಫಿಲ್ ಸಾಲ್ಟ್ ಒಂದು ಮ್ಯಾಚ್ ಆದರೂ ಚೆನ್ನಾಗಿ ಆಡ್ತಾಯಿದ್ದಾರೆ. ಜಾಸ್ ಬಟ್ಲರ್ ತುಂಬಾ ಸೈಲೆಂಟ್ ಆಗಿದ್ದಾರೆ ಥ್ರೂ ಔಟ್ ದ ಟೂರ್ನಮೆಂಟ್. ಅದು ಸ್ವಲ್ಪ ಭಯವನ್ನು ಹುಟ್ಟಿಸುತ್ತೆ, ಯಾಕಂದರೆ ಇವತ್ತೇ ಫಾರ್ಮ್ಗೆ ಬಂದುಬಿಟ್ರೆ ಅನ್ನೋ ಭಯ ಕೂಡ ಇದೆ. ಸೊ ನೋಡೋಣ. ಸೊ ಓಪನರ್ಸನ್ನು ಬೇಗ ತೆಗೆದ್ರೆ ಇನ್ನೂ ಕೂಡ ಅಡ್ವಾಂಟೇಜ್ ಭಾರತಕ್ಕೇ ಬರುತ್ತೆ. ಜೇಕೊಬ್ ಬೆಥೆಲ್, ಟಾಮ್ ಬ್ಯಾಂಟನ್, ಹ್ಯಾರಿ ಬ್ರೂಕ್ ಅಂತಲೂ ನೆಕ್ಸ್ಟ್ ಲೆವೆಲ್ ಫಾರ್ಮ್ನಲ್ಲಿದ್ದಾರೆ. ಸ್ಯಾಮ್ ಕರನ್, ವಿಲ್ ಜಾಕ್ಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಸೊ ಮ್ಯಾನ್ ಆಫ್ ದ ಮ್ಯಾಚಸ್ ಎಲ್ಲ ಅವರೇ ತೊಗೊಂಡಿರೋ ಆಗಿದೆ ಜಾಸ್ತಿ ಈ ವರ್ಲ್ಡ್ ಕಪ್ನಲ್ಲಿ. ಸೊ ಆ ಲೆವೆಲ್ಗೆ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ವಿಲ್ ಜಾಕ್ಸ್ ಅವರು. ಲಿಯಾಮ್ ಡಾವ್ಸನ್, ಜೇಮಿ ಓವರ್ಟನ್, ಜಾಫ್ರಾ ಆರ್ಚರ್ ಮತ್ತು ಆದಿಲ್ ರಶೀದ್. ಸೊ ಈ ರೀತಿಯಾಗಿರೋ ಅವ್ರದ್ದು ಕೂಡ ನೆಕ್ಸ್ಟ್ ಲೆವೆಲ್ ಆಗಿರೋ ಪ್ಲೇಯಿಂಗ್ 11 ಇದೆ ಅಂತಲೇ ಹೇಳ್ಬೋದು. ಸೊ ಥರ್ಡ್ ಕನ್ಸೆಕ್ಯೂಟಿವ್ ಆಗಿ ಇಂಡಿಯಾ ಮತ್ತು ಇಂಗ್ಲೆಂಡ್ T20 ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲ್ ಆಡ್ತಾ ಇರೋದು. 2022ರಲ್ಲಿ ಇಂಗ್ಲೆಂಡ್ ಸಲೀಸಾಗಿ ವಿನ್ ಆಗಿದ್ದರೆ, ಹೋದ ಸೀಸನ್ ಅಂದರೆ 2024ರ T20 ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ಅವ್ರನ್ನ ಸೋಲಿಸಿ ರಿವೆಂಜ್ ತೊಗೊಂಡಿತ್ತು. ಸೊ ಇವಾಗ ಮತ್ತೊಮ್ಮೆ ಮುಖಾಮುಖಿ ಆಗ್ತಾಯಿದ್ದಾರೆ. ಸೊ ಥರ್ಡ್ ಕನ್ಸೆಕ್ಯೂಟಿವ್ ಟೈಮ್ ಇಂಡಿಯಾ ಮತ್ತು ಇಂಗ್ಲೆಂಡ್ ಮುಖಾಮುಖಿ ಆಗ್ತಿದ್ದಾರೆ ಸೆಮಿಫೈನಲ್ ಹಂತದ ಪಂದ್ಯದಲ್ಲಿ. ಸೊ ಇಂಡಿಯಾ ವಾಂಖೇಡೆಯಲ್ಲಿ ಒಳ್ಳೆಯ ಇತಿಹಾಸವನ್ನು ಹೊಂದಿದ್ದಾರೆ. ಸೊ ಅದೊಂದು ಒಳ್ಳೆಯ ವಿಚಾರ. ಆಗಲೇ ಹೇಳಿದಾಗೇ ಸಂಜು ಸ್ಯಾಮ್ಸನ್ ಅವರು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಇವತ್ತು ಅವರು ಎಕ್ಸ್ಪೆಕ್ಟರ್ ಅಂತಲೇ ಹೇಳ್ಬೋದು. ಆರಂಭ ಚೆನ್ನಾಗಿದ್ದರೆ ಆಮೇಲೆ ಇಂಡಿಯಾದಲ್ಲಿ ಬ್ಯಾಟರ್ಸ್ ಇದ್ದಾರೆ, ಸಖತ್ತಾಗಿ ತಗೊಂಡು ಹೋಗ್ತಾರೆ. ಸೊ ಆ ನಂಬಿಕೆ ಇದೆ. ಸೊ ಹಾಗಾಗಿ ಆರಂಭ ಚೆನ್ನಾಗಾಗೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಹ್ಯಾರಿ ಬ್ರೂಕ್ ಅಂತೂ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಹೇಳ್ಬೋದು. 100 ಕೂಡ ಬಂದಿದೆ ಮೇನ್ ಮ್ಯಾಚಲ್ಲಿ. ಸೊ ಅವರು ಕೂಡ ಒಂಥರ ಎಕ್ಸ್ಪೆಕ್ಟರ್ ಅವ್ರಿಗೆ. ವಿಲ್ ಜಾಕ್ಸ್ ಕೂಡ ಎಕ್ಸ್ಪೆಕ್ಟರ್ ಅವ್ರಿಗೆ. ಸೊ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿರೋದು ವಿಲ್ ಜಾಕ್ಸ್ ಅವರು. ಸೊ ಹಾಗಾಗಿ ಇನ್ನೂ ಚೆನ್ನಾಗಿಯೇ ಬರ್ಬೋದು ಫೈಟ್ ಎರಡು ತಂಡದ ನಡುವೆ ಅಂತ ಅನಿಸುತ್ತೆ. ಇನ್ನು ಸಿಮಿಲಿಯರ್ ಆಗಿರೋ ಲೈನಪ್ ಇದೆ ಅಂತಲೇ ಹೇಳ್ಬೋದು. ಸೊ ಫೈರ್ ವರ್ಕ್ಸಲ್ಲಿ ಏನೂ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು ಈ ಎರಡು ತಂಡದಲ್ಲಿ.
ಸೊ ನೋಡೋಣ, ಒಂದು ಒಳ್ಳೆಯ ಕಂಟೆಸ್ಟ್ ಬರೋ ಥರ ಕಾಣ್ತಾ ಇದೆ. ಸೆಮಿಫೈನಲ್ ವಾಂಖೆಡೆಯಲ್ಲಿ 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಓವರಾಲ್ ಹೆಡ್ ಟು ಹೆಡ್ ಬಗ್ಗೆ ಮಾತಾಡೋದಾದ್ರೆ 29 ಮ್ಯಾಚ್ನಲ್ಲಿ ಇಂಡಿಯಾ 17 ಮ್ಯಾಚನ್ನು ವಿನ್ ಆಗಿದ್ದಾರೆ. ಸೊ ಇದು ಓವರಾಲ್ T20 ವರ್ಲ್ಡ್ ಕಪ್ ಅಷ್ಟು ಗೊತ್ತಿಲ್ಲ ನನಗೆ. ಸೊ ಓವರಾಲ್ ಹೆಡ್ ಟು ಹೆಡ್ನಲ್ಲಿ ಭಾರತನೇ ಮುನ್ನಡೆಯಲ್ಲಿರೋದ್ರಿಂದ ಇವತ್ತು ಕೂಡ ಸ್ವಲ್ಪ ಸ್ಲೈಟ್ ಅಪ್ಪರ್ ಹ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಜಾಸ್ತಿ ಅಲ್ಲ, ಸ್ಲೈಟ್ ಅಪ್ಪರ್ ಹ್ಯಾಂಡ್ ಭಾರತದ ಕಡೆಗೇ ಇದೆ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ವಾಂಖೆಡೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ. ಸೊ ಹೋಪ್ ಆರ್ ದ ಬೆಸ್ಟ್. ನೋಡೋಣ, ಹೋಪ್ಫುಲಿ ಫೈನಲ್ ತಲುಪ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ. ಥ್ಯಾಂಕ್ ಯು.